ನಮಸ್ತೆ, ನನ್ನ ಹೆಸರು ಪ್ರತಿಮಾ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನೋಡ್ತಿರೋ ವಿಡಿಯೋ ಆದರೆ ಇದು ಆಸ್ಪರಾಗಸ್. ಸುಲಭವಾಗಿ ಹೇಗೆ ಮಾಡ್ಕೋಬೋದು ಮನೆಯಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಆಸ್ಪರಾಗಸ್ಸು ಉದ್ದುದ ಬರುತ್ತೆ, ಬೀನ್ಸ್ ಥರ. ಅದನ್ನು ನಾವು ಹಿಂದೆ ಸ್ವಲ್ಪ ಬಲ್ತಿರೋದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ನೀವು ಹಾಗೆ ಉದ್ದುದಕ್ಕೆ ಇಟ್ಕೋಬೋದು. ಆದರೆ ಇಲ್ಲ ಅಂದರೆ ಸಣ್ಣಗೆ ಹೆಚ್ಚಿ ಇಟ್ಕೋಬೋದು, ಇನ್ನೂ ಸಣ್ಣಗೆ ಬೇಕಾದ್ರೆ ಮಾಡ್ಕೋಬೋದು. ನಾನು ಇಷ್ಟು ಲೆಂತ್ಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಪ್ಯಾನಿಗೆ ಹಾಕಿ ತೊಳ್ಕೊಂಡು, ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ತೊಳ್ಕೊಂಡಿದ್ದ ಆಸ್ಪರಾಗಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ತದನಂತರ ಚೆನ್ನಾಗಿ ಫ್ರೈ ಮಾಡ್ಕೋತಾ ಅದಕ್ಕೆ ಇದು ಧನಿಯಾ ಪೌಡರು 1 ಸ್ಪೂನು. ನೀವೆಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅಷ್ಟಕ್ಕೆ ನೀವು ಹಾಕ್ಕೋಬೋದು, ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ 1 ಕಟ್ಟು ಆಸ್ಪರಾಗಸ್ಗೆ. ಅರಿಶಿನ ನಂತರ ನೀವು ಚಿಲ್ಲಿ ಪೌಡ್ರು ಬೇಕು ಅಂದರೆ ಚಿಲ್ಲಿ ಪೌಡ್ರು ಹಾಕ್ಕೋಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡ್ರು ಬೇಕು ಅಂದರೆ ಪೆಪ್ಪರ್ ಆದರೂ ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ತಕ್ಕ ಹಾಗೆ ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಚಿಲ್ಲಿ ಪೌಡ್ರು ನಿಮ್ಗೆ ಎಷ್ಟು ಖಾರಕ್ಕೆ ಅನುಸಾರವಾಗಿ ನೀವು ಬಳಸ್ಕೋಬೋದು. ನಂತರ ಜೀರಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಜೀರಾ ಪೌಡ್ರೂ ಅಷ್ಟೇ, ನಿಮಗೆಷ್ಟು ಬೇಕೋ ಅಷ್ಟು ನೋಡಿಕೊಂಡು 1 ಸ್ಪೂನ್, ನಾನು 1 ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಅಥವಾ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡ್ರು ಹಾಕ್ಕೋಬೋದು, ಪೆಪ್ಪರ್ ಪೌಡ್ರು ಹಾಕ್ಕೋಬೋದು. ನೀವು ಸಾಫ್ಟಾಗಿ ಬೇಕು ಅಂದರೆ ಮುಚ್ಚಿಟ್ರೆ ಸಾಫ್ಟ್ ಆಗುತ್ತೆ. ಒಂದು 10 ನಿಮಿಷ ಅಷ್ಟೇ. ಇಲ್ಲ ಅಂದರೆ ನನಗೆ ಸಾಫ್ಟಾಗಿ ಬೇಕಿತ್ತು ಮುಚ್ಕೊಂಡೆ. ನೀವು ಬೇಕಾದರೆ ಹಾಗೆ ಕ್ರಿಸ್ಪಿಯಾಗಿ ತಿನ್ಬೋದು.